ಕಾರ್ಯಕ್ರಮ ಸುಸೂತ್ರವಾಗಿ ಆಗುತ್ತೆ ಅಂತ ನಮ್ಮ ಒಂದು ಭಾವನೆ. ಇದಕ್ಕೆ ಒಂದು ದೇವರ ಒಂದು ಕೃಪೆಯನ್ನು ಬಿತ್ತು ಅನ್ನುವಂಥ ಒಂದು ಮನೋಭಾವ. ಮುಂದೆ ನಾವು ಇತ್ತೀಚೆಗೆ ಅಡ್ಮಿನಿಸ್ಟ್ರೇಟರ್ನ ಭೇಟಿಯಾಗಿದ್ವಿ. ಭೇಟಿಯಾದಾಗ ಕೆಲವೊಂದು ವಿಷಯಗಳು ಬಂತು. ಆ ವಿಷಯಗಳನ್ನು ನಮ್ಮೊಂದಿಗೆ ಚರ್ಚೆ ಮಾಡೋದು ಇದು ಮೂಲ ಉದ್ದೇಶವಾಗಿರೋದ್ರಿಂದ ಅದನ್ನು ಪೂರ್ವಭಾವಿಯಾಗಿ ಒಂದು ಬುಲೆಟ್ ಪಾಯಿಂಟ್ಸ್ ಅನ್ನು ನಾನು ಹೇಳ್ತೀನಿ. ಮುಂದೆ ನಮ್ಮ ಬೇರೆಯವರೆಲ್ಲ ಅದನ್ನು ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾರೆ. ಇವಾಗ ಹೇಳ್ತಾರಾ? ಮೊದಲನೇದಾಗಿ ಅಡ್ಮಿನಿಸ್ಟ್ರೇಟರ್ ಅವರನ್ನ ಭೇಟಿಯಾದಾಗ ಅವರು ನಾವು 4-5 ಪ್ರಶ್ನೆ ಇಟ್ಕೊಂಡು ಹೋಗಿದ್ದೀವಿ. 4-5 ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ನಾವು ಡಿಪಾಸಿಟರ್ಸ್ಗಳು ನಾವು 6 ವರ್ಷ ಕಾದಿದ್ದೀವಿ. 6 ವರ್ಷ ಕಾದಿದ್ದಕ್ಕೆ ಈಗ ಏನು ಪರಿಹಾರ ಕಂಡುಹಿಡಿತಾ ಇದ್ದೀರಾ ಅಂತ ಹೇಳಿದಾಗ ಅದೇ ನಮಗೆಲ್ಲ ಗೊತ್ತಿರೋ ಹಾಗೆ ಒಂದು EOI ನೋಟ್ ಮಾಡಿದ್ದಾರೆ, ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ನೋಟ್ ಮಾಡಿದ್ದಾರೆ. ಈ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ನಲ್ಲಿ ಯಾವ ರೀತಿಯಾದಂತಹ ಒಂದು ರೆಸ್ಪಾನ್ಸ್ ಸಿಕ್ಕಿದೆ ಬ್ಯಾಂಕ್ಗೆ ಅನ್ನುವಂಥದ್ದು ಮೊದಲನೇ ಪ್ರಶ್ನೆ ಆಗಿತ್ತು. ಆ ಪ್ರಶ್ನೆಗೆ ಉತ್ತರವಾಗಿ ಅವರು 4 ಜನ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ಗೆ ತಮ್ಮ ಒಂದು ಅಂಕಿತವನ್ನ ಅಂದರೆ ತಮ್ಮ ಒಂದು ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಅನ್ನು ಅವರು ಎಕ್ಸ್ಪ್ರೆಸ್ ಮಾಡಿದ್ದಾರೆ. 4 ಜನ ಮಾಡಿದ್ದಾರೆ. ಮೊದಲನೇದಾಗಿ ಜುಪಿಟರ್ ಫಿನ್ಟೆಕ್ ಅಂತ ಒಂದು ಕಂಪನಿ, ಎರಡನೇದು ವೈಟ್ ಅಂಡ್ ಬ್ರೂಕ್ಸ್ ಅನ್ನೋ ಒಂದು ಇನ್ನೊಂದು ಕಂಪನಿ. ಇವರಿಬ್ಬರು ವಿತ್ ಪ್ರಪೋಸಲ್ ಈ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ಗೆ ತಾವು ಅವರು ಅಪ್ಲೈ ಮಾಡಿದ್ದಾರೆ. ಇನ್ನ ಇಬ್ಬರು, ಒಂದು ಮಣಿಪಾಲ್ ಫೈನಾನ್ಸ್ ಅಂತ ಒಂದು ಕಂಪನಿ, ಮಣಿಪಾಲ್ ಅವರ ಗ್ರೂಪಿನ ಒಂದು ಕಂಪನಿ, ಅವರು ಈ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ಗೆ ಒಂದು ಅಪ್ಲೈ ಮಾಡಿದ್ದಾರೆ. ಆದರೆ ಇನ್ನೂ ಪ್ರಪೋಸಲ್ ಕೊಟ್ಟಿಲ್ಲ. ಜೊತೆಗೆ ಇನ್ನೊಂದು ಗ್ರೂಪ್ ಆಫ್ ಕಂಪನೀಸು ಅದರ ಹೆಸರು ಇನ್ನೂ ಸರಿ ನಮ್ಗೆ ಗೊತ್ತಾಗಿಲ್ಲ ಅದು. ಬಟ್ ಒಟ್ಟು 4 ಜನ ಅಪ್ಲೈ ಮಾಡಿದ್ದಾರೆ. 4 ಜನರಲ್ಲಿ ಇಬ್ರು ವಿತ್ ಪ್ರಪೋಸಲ್, ಇಬ್ರು ವಿತೌಟ್ ಪ್ರಪೋಸಲ್ ಕೊಟ್ಟಿದ್ದಾರೆ. ಮತ್ತು ಇಬ್ರು ಯಾರು ವಿತೌಟ್ ಪ್ರಪೋಸಲ್ ಕೊಟ್ಟಿದ್ದಾರಲ್ಲ ಅವರಿಗೆ ಡಿಸೆಂಬರ್ 31ನೇ ತಾರೀಕು ತನಕ ಟೈಮ್ ಕೊಟ್ಟು ಅವರಿಗೆ ವಿತ್ ಪ್ರಪೋಸಲ್ ಇದನ್ನ ಸಬ್ಮಿಷನ್ ಮಾಡಬೇಕು ಅಂತ ಹೇಳಿ ಅವರಿಗೆ ಆ ಪ್ರಪೋಸಲ್ ಪೆಂಡಿಂಗ್ ಇಟ್ಟಿದ್ದಾರೆ. ಎರಡನೇದಾಗಿ ನಮ್ಮ ಪ್ರಶ್ನೆ ಇದ್ದಿದ್ದು, ಈ ಯಾವ ರೀತಿಯಾದಂತಹ ಒಂದು ಪ್ರಪೋಸಲ್ ಬರ್ತಾ ಇದೆ, ಅದು ಪ್ರಪೋಸಲ್ ಅನ್ನು ಯಾವ ರೀತಿ ನಮಗೆ ಈ ಹಣದ ನಮ್ಮ ನಾವು ಕಳ್ಕೊಂಡು ನಾವು ದುಡ್ಡು ಏನು ಬ್ಯಾಂಕ್ನಲ್ಲಿ ಡಿಪಾಸಿಟ್ ಹಣ ಇದನ್ನ ನಮ್ಗೆ ವಾಪಸ್ ಕೊಡೋದಕ್ಕೆ ಯಾವ ರೀತಿಯಾದಂಥ ಪ್ರಪೋಸಲ್ಗಳು ಬಂದಿದ್ದಾವೆ ಅಂತ. ಅದರಲ್ಲಿ ಹೆಚ್ಚಿನ ಮಟ್ಟದ್ದು ಅಂದರೆ ಡೀಟೇಲ್ಡ್ ಪ್ರಪೋಸಲ್ಸ್ ಏನಿದೆ ದಟ್ ಈಸ್ ಸಬ್ಜೆಕ್ಟ್ ಟು NDA ಅಂದರೆ ನಾನ್ ಡಿಸ್ಕ್ಲೋಷರ್ ಅಗ್ರಿಮೆಂಟ್. ಸೊ ಅದನ್ನ ಯಾವುದೇ ರೀತಿಯಾಗಿ ಅದನ್ನು ಬಹಿರಂಗಪಡಿಸುವ ರೀತಿಯಲ್ಲಿ ಬಹಿರಂಗಪಡಿಸೋಕ್ಕಾಗಲ್ಲ. ಸೊ ಈ ಪ್ರಪೋಸಲ್ಗಳು ಯಾವ ರೀತಿಯಾಗಿರ್ತವೆ ಅನ್ನೋದ್ರ ಬಗ್ಗೆ ಸ್ಥೂಲವಾಗಿ ಹೇಳಿದ್ರೆ ಹೊರತು ಅಂದರೆ ಯಾವುದನ್ನ ಅವರು ಶೇರ್ ಮಾಡ್ಬೋದು, ಒಂದು ಪಬ್ಲಿಕ್ ಡೊಮೈನ್ ಅಲ್ಲಿ ಇರ್ತಕ್ಕಂಥದ್ದು ಮತ್ತು ಯಾವ ರೀತಿ ಆಗಬಹುದು, ಇಟ್ ಇಸ್ ಓನ್ಲಿ ಕಂಜೆಕ್ಚರ್ಸ್ ಯಾವ ರೀತಿ ಆಗ್ಬೋದು ಅನ್ನೋದು ಇದನ್ನ ಯಾವುದೇ ಪ್ರಪೋಸಲ್ ಅಲ್ಲ. ಇದು ಇಟ್ ಇಸ್ ಪ್ಯೂರ್ಲಿ ಕಂಜೆಕ್ಚರ್. ಈ ಕಂಜೆಕ್ಚರೈಸ್ಡ್ ಆಗಿ ಹೇಳಿರುವಂಥದ್ದು. ಇದು ಏನಂದ್ರೆ ಅಪ್ ಫ್ರಂಟ್ ಒಂದು ಅಮೌಂಟ್ ಕೊಡ್ಬಹುದು, ಎಷ್ಟು ಅಮೌಂಟ್ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಎರಡನೇದು, there are two instruments that can be implemented for the remaining amount. ಇನ್ನು ಎರಡು ಇನ್ಸ್ಟ್ರೂಮೆಂಟ್ಸ್, ಒಂದು PNCPS ಅನ್ನೋದು ನಾವು ಆಲ್ವೇಸ್ ಮಾಡ್ಕೊಳ್ತೀವಿ. PNCPS ಅಂತ ಹೇಳಿದ್ರೆ ಪರ್ಪೆಚುವಲ್ ನಾನ್ ಕ್ಯುಮುಲೇಟಿವ್ ಪ್ರಿಫರೆನ್ಸ್ ಶೇರ್ಸ್ ಅಂತ. ಅದು ಇಸ್ ಆಲ್ಮೋಸ್ಟ್ ಲೈಕ್ ಈಕ್ವಿಟಿ, ಬಟ್ ಅದು ಈಕ್ವಿಟಿ ತರ ಅಲ್ಲ ಅದು. ಬಟ್ ಡಿಪಾಸಿಟ್ ನೇಚರ್ ಇಂದ ಅದರ ಎಕ್ಸಿಸ್ಟೆನ್ಸ್ ಚೇಂಜ್ ಆಗುತ್ತೆ.
ಅದ್ರ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿ ಕೊಡುವಂತ ನಮ್ಮ ಎಕ್ಸ್ಪರ್ಟ್ಸ್ ಇದೆ, ಇಲ್ಲಿ ಅವರು ಕೊಡ್ತಾರೆ ನಿಮಗೆ. ಮತ್ತೆ ಈಕ್ವಿಟಿ ವಾರೆಂಟ್ಸ್ ಕೊಡ್ತಾರೆ. ಇದು ಯಾವ ಪ್ರಪೋರ್ಷನ್ ಕೊಡ್ತಾರೆ, ಅದು ಪ್ಯೂರ್ಲಿ ಇಟ್ ಇಸ್ ಪಾರ್ಟ್ ಆಫ್ ಪ್ರಪೋಸಲ್ ವಿಚ್ ಇಸ್ ಅಂಡರ್ ದ ನಾನ್ ಡಿಸ್ಕ್ಲೋಸರ್. ಯಾವುದನ್ನ ಪ್ರಪೋಸಲ್ ಬಂದಾಗಲೇ ನಮ್ಗೆ ಗೊತ್ತಾಗೋದು ಈ ರೀತಿಯಾಗಿ ಆಗ್ಬೋದು, ಇದೇ ರೀತಿ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. ಬಟ್ ಈ ರೀತಿಯಾಗಿ ಒಂದು ಅಪ್ ಫ್ರಂಟ್ ಒಂದಷ್ಟು ಅಮೌಂಟ್ ಪೋರ್ಷನ್ ಆಫ್ ರಿಮೈನಿಂಗ್ ಪೋರ್ಷನ್ ಅಲ್ಲಿ ಒಂದು ಸ್ವಲ್ಪ ENCPS ಮಾಡ್ತಾರೆ, ಇನ್ನೊಂದು ಸ್ವಲ್ಪ ಈಕ್ವಿಟಿ ವಾರೆಂಟ್ಸ್ ಕೊಡ್ತಾರೆ. ಈಕ್ವಿಟಿ ವಾರೆಂಟ್ಸ್ ಏನಪ್ಪ ಅಂತ ಹೇಳಿದ್ರೆ ಈ ಎಂಟಿಟಿ ಏನಿದೆ ಇವರು SFP ಲೈಸೆನ್ಸ್ ಕೇಳ್ತಾ ಇದ್ದಾರೆ. SFP ಲೈಸೆನ್ಸ್ ಕೊಟ್ರೆ ಅವರಿಗೆ 5 ವರ್ಷದ ಒಳಗೆ ಅವರು ಇನಿಷಿಯಲ್ ಪಬ್ಲಿಕ್ ಆಫರ್ ಕೊಡಬೇಕು, ಶೇರ್ ಮಾರ್ಕೆಟ್ಗೆ ಹೋಗ್ಬೇಕು. ಆ ಶೇರ್ ಮಾರ್ಕೆಟ್ಗೆ 5 ವರ್ಷದಲ್ಲಿ ಹೋಗ್ಬೇಕು. ಆಮೇಲಿಂದ ನಮಗೆ ಬಂದಿದ್ದ ಮಾಹಿತಿ ಪ್ರಕಾರ ಇನ್ನು 1 ಇಯರ್ ಎಕ್ಸ್ಟೆನ್ಷನ್ ಕೊಡ್ತಾರೆ. ಅಂದ್ರೆ ಒಟ್ಟು 7 ವರ್ಷದೊಳಗೆ ಶೇರ್ ಮಾರ್ಕೆಟ್ಗೆ ಹೋಗ್ಬೇಕು. ಆ ಶೇರ್ ಮಾರ್ಕೆಟ್ಗೆ ಅವ್ರು ಹೋದಾಗ ನೀವು ಈಕ್ವಿಟಿ ವಾರೆಂಟ್ಸ್ ಯೂಸ್ ಮಾಡಿಕೊಂಡು ಆ ಶೇರ್ಸ್ ಅನ್ನು ಬೈ ಮಾಡಬಹುದು. ಸೊ ದಟ್ ಇಸ್ ಇದು ಸ್ಥೂಲವಾಗಿ ಈ ರೀತಿಯಾದಂತಹ ಒಂದು ಪ್ರಪೋಸಲ್ ಎಲ್ಲ ಕಡೆ ಇಟ್ ಇಸ್ ರನ್ನಿಂಗ್ ಫ್ಲೋಟಿಂಗ್ ಅರೌಂಡ್. ದಿಸ್ ಇಸ್ ದ ಕೈಂಡ್ ಆಫ್ ಪ್ರಪೋಸಲ್ ದಟ್ ಇಸ್ ಫ್ಲೋಟಿಂಗ್ ಅರೌಂಡ್ ಅಂತ ಒಂದು ಹೇಳೋದು. ಮೂರನೇ ಪ್ರಶ್ನೆ ನಮ್ಗೆ ಹೇಳಿದ್ದು, ಈಗ ನಮಗೆ ಈ ಆಸ್ ಅ ಡಿಪಾಸಿಟರ್ಸ್ ನಮಗೆ ಈ ಪ್ರಪೋಸಲ್ ನಲ್ಲಿ ನಾವು ಏನಾದರೂ ನಮ್ಮ ಒಂದು ಬೇಡಿಕೆಗಳನ್ನ ಇಡಬಹುದಾ ಅಂತ ಕೇಳಿದ್ದಕ್ಕೆ ನೋ ಚಾನ್ಸ್. ದಿಸ್ ಇಸ್ ಪ್ಯೂರ್ಲಿ ಅ ಡಿಸ್ಕಷನ್ ಬಿಟ್ವೀನ್ ಇನ್ವೆಸ್ಟರ್ ಅಂಡ್ RBI ಅಂಡ್ ಟು ಸಮ್ ಎಕ್ಸ್ಟೆಂಟ್ ಅಡ್ಮಿನಿಸ್ಟ್ರೇಟರ್. ಇವ್ರು 3 ಜನ ಬಿಟ್ಟು ಇನ್ಯಾರು ಈ ಪ್ರಪೋಸಲ್ ನಲ್ಲಿ ಯಾವುದೇ ರೀತಿಯಾದ ಮೂಗು ತೋರಿಸುವಂತ, ಇನ್ಕ್ಲೂಡಿಂಗ್ ಸಂಘಗಳಿಗೂ ರಿಜಿಸ್ಟರ್ ಆಗಿರ್ತಕ್ಕಂಥ ಸಂಘಗಳಿಗೂ ಯಾವುದೇ ರೀತಿಯಾದಂತಹ ಸೇಯಿಂಗ್ ಇಲ್ಲ ಅನ್ನುವಂಥ ಸ್ಪಷ್ಟ ಮಾಹಿತಿಯನ್ನು ಅಡ್ಮಿನಿಸ್ಟ್ರೇಟರ್ ಕೊಟ್ಟಿದ್ದಾರೆ. ಇದು 3ನೇದು. 4ನೇದು, ದುಡ್ಡನ್ನು ಯಾವ ರೀತಿ ಹಂಚ್ತೀರಿ, ನೀವು ಅಡಾಲ್ ಅಮೌಂಟ್ ಕೊಡ್ತೀನಿ ಅಂತ ಹೇಳೋದಲ್ಲ, ಅದನ್ನು ಯಾವ ರೀತಿ ಹಂಚ್ತೀರಿ ಅಂತ ಹೇಳಿದ್ದಕ್ಕೆ ದಟ್ ಈಸ್ ಸಬ್ಜೆಕ್ಟ್. ದೇರ್ ಆರ್ 2 ಪ್ರಪೋಸಲ್ಸ್. ಒನ್ ಇಸ್ ಒಂದು ಅಮೌಂಟ್ ಫಿಕ್ಸ್ ಮಾಡಿ ಎಲ್ಲರಿಗೂ ಕೊಡೋದು, ಅಥವಾ ಒಂದು ಪ್ರೋರೇಟಾ ಬೇಸಿಸ್ ಮೇಲೆ ಅದನ್ನು ಹಂಚೋದು. ಈ 2 ಪ್ರಪೋಸಲ್ ಇದೆ. ಇದನ್ನ ಮುಂದೆ ಇನ್ವೆಸ್ಟರ್ ಮತ್ತೆ RBI ಡಿಸೈಡ್ ಮಾಡ್ತಾರೆ. ಅದ್ರ ಬಗ್ಗೆ ನಿಮ್ಗೆ ಯಾವುದೇ ಸೇ ಇಲ್ಲ. ಬಟ್ ದಿಸ್ ಇಸ್ ಹೌ ಇಟ್ ಇಸ್ ಗೋಯಿಂಗ್ ಟು ವರ್ಕ್ ಔಟ್. ಈ 4 ಪಾಯಿಂಟ್ ಅನ್ನು ನಮಗೆ ಕ್ಲಾರಿಫೈ ಮಾಡಿದ್ದಾರೆ. ಸೊ ಒನ್ ಗುಡ್ ನ್ಯೂಸ್ ಇಸ್, ಮತ್ತೆ ಬಹಳ ವೆರಿ ಇಂಪಾರ್ಟೆಂಟ್ ಸ್ಟ್ರೆಸ್ಡ್ ಪಾಯಿಂಟ್ ವಾಸ್, ಸದ್ಯಕ್ಕೆ RBI ಆಗಲಿ ಅಡ್ಮಿನಿಸ್ಟ್ರೇಟರ್ ಆಗಲಿ ದೇ ಆರ್ ನಾಟ್ ಲುಕಿಂಗ್ ಅಟ್ ಲಿಕ್ವಿಡೇಷನ್. ಲಿಕ್ವಿಡೇಷನ್ ಆಗೋದ್ರೆ ನಾವೆಲ್ಲ ಚಂಬು, ನಮ್ಗೆಲ್ಲರೂ ಸಿಗೋದು ಚಂಬು. ಸೊ ಹಾಗಾಗಿ ಲಿಕ್ವಿಡೇಷನ್ ಇಲ್ಲ. ನಿಮಗೆ ಸಿಗತ್ತೆ, ಇಲ್ಲಾಂದ್ರೆ ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೂ ಸಿಗತ್ತೆ ಅನ್ನುವಂತಹ ಒಂದು ಕ್ರಾಸ್ ರೋಡ್ ಬಂದಿದೆ ಇವಾಗ. ಸೊ ದಟ್ ಈಸ್ ಒನ್ ಗುಡ್ ನ್ಯೂಸ್ ಐ ವಾಂಟ್ ಟು ಶೇರ್ ವಿತ್ ಯು. ಸೊ ಲಿಕ್ವಿಡೇಷನ್ ಇಸ್ ಔಟ್ ಆಫ್ ದೇರ್ ಥಿಂಕಿಂಗ್. ಅವರ ಥಿಂಕಿಂಗಿನ ambit ಇಂದ ಆಚೆಗಡೆ ಹೋಗಿದೆ. ಲಿಕ್ವಿಡೇಷನ್ ಇಸ್ ನಾಟ್ ಒನ್ ಆಫ್ ದೇರ್ ಆಪ್ಷನ್ಸ್ ನೌ. ದಟ್ ಇಸ್ ಒನ್ ವೆರಿ ಗುಡ್ ನ್ಯೂಸ್ that I want to share with you. And second thing is, there are 4 investors who are willing to invest in this bank and revive this bank. So that is another good news. And what is ಬಿಟ್ಟು ಏನು ಪ್ರಪೋಸಲ್ ಬರುತ್ತೆ ಅದು ಇಟ್ ಈಸ್ ನಮ್ಮ ಮುಂದೆ ನಾವು ಕಾಯಬೇಕಾಗುತ್ತೆ. ಮತ್ತು ಹೆಚ್ಚಿನ ಮಾಹಿತಿಗಳನ್ನು, ಅದೇ ಏನು ಪ್ರಪೋಸಲ್ ಬರ್ಬೋದು ಅನ್ನೋದ್ರ ಬಗ್ಗೆ ನಮ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋಕ್ಕೆ ನಮ್ಮ ಎಕ್ಸ್ಪರ್ಟ್ಸ್ ಇದ್ದಾರೆ. ಸೊ ಇದಿಷ್ಟು ಒಂದು ಸ್ಥೂಲವಾಗಿ ಒಂದು ಬ್ರಾಡ್ ಔಟ್ಲೈನ್ ನಾನು ಕೊಟ್ಟಿದ್ದೀನಿ. ಮುಂದೆ ನಮ್ಮ ಬೇರೆ ಸ್ಪೀಕರ್ಸ್ ಮಾತಾಡ್ತಾರೆ. ಹರೇಶ್, ಏರ್ ಕಟ್ ಏನಿಲ್ಲ ತಾನೆ ಅವ್ರು ಕಟ್ಟಿ ತಗೊಂಡ್ಬಂದಾಗ ನಮ್ಗೆ ಗೊತ್ತಾಗತ್ತೆ. ಅವರು ಕಟ್ಟಿ ತಗೊಂಡ್ಬರ್ತಾರೆ, ಅವಾಗ ಗೊತ್ತಾಗತ್ತೆ ಏರ್ ಕಟ್. ಪ್ರಪೋಸಲ್ ಒಳಗಡೆ ಏನೇನು ಪ್ರಪೋಸಲ್ ಇದೆ ನಮ್ಗೆ ಗೊತ್ತಿಲ್ಲ ಇನ್ನ. We don't know what elephant in the room. ಏನಂದ್ರೆ one thing is liquidation is out of question. Few investors have come. These are the good news. Apart from that, nothing is guaranteed or nothing we know. ಅದನ್ನ ಡಿಸ್ಕ್ಲೋಸ್ ಮಾಡಕ್ ಆಗಿಲ್ಲ, ಅದನ್ನ ಡಿಸ್ಕ್ಲೋಸ್ ಮಾಡಲ್ಲ. ಈಗ ಮುಂದೆ ನಮ್ಮ ರಂಗನಾಥ್ ಸಾಹೇಬರು ಮಾತಾಡ್ತಾರೆ. ಅವರು ಎಕ್ಸ್ RBI. ಸೊ RBI ನಲ್ಲಿ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಸ್ಪೂರ್ತಿಯಾಗಿ ಹೇಳ್ತಾರೆ.
ಸತೀಶ್ ಹಲೋ ಕೇಳ್ತಾ ಇದೆಯಾ? ಹಲೋ ಕೇಳ್ತಾ ಇದೆಯಾ? ಹಿಂದೆ ಇರೋರಿಗೆ ಕಡೆಗೆ ಇರೋರಿಗೆ ಕೇಳ್ತಾ ಇಲ್ವಾ? ಅಲ್ಲ ಲಾಸ್ಟಲ್ಲಿ ಇರೋರಿಗೆ ಹಲೋ ವೇದಿಕೆಯಲ್ಲಿ ಇರುವ ಗಣ್ಯ ವ್ಯಕ್ತಿಗಳೇ, ಎಲ್ಲರಿಗೂ ತಿಳಿದ ಹಾಗೆ ನಾವು ಸುಮಾರು 6 ವರ್ಷದಿಂದ ಪ್ರಯತ್ನ ಪಡ್ತಾ ಇದ್ದೀವಿ. ಮತ್ತು ಸ್ಥೂಲವಾಗಿ ನಮ್ಮ ಮಿತ್ರ ಹರೀಶ್ ಅವರು ಪ್ರತಿಯೊಂದು ಹೇಳಿದ್ದಾರೆ. ಈಗ ನೀವೆಲ್ಲರೂ ತಾಳ್ಮೆಯಿಂದ ಖಂಡಿತ ಕಾಯಬೇಕು. ಮತ್ತೆ ಈ ಸುಳ್ಳು ವದಂತಿಗಳನ್ನ ದಯವಿಟ್ಟು ನಂಬಕ್ಕೆ ಹೋಗಬೇಡಿ. ಕೆಲವರು ಅದಕ್ಕೆ ವಾಟ್ಸಪ್ನ ಮಾಡಿದ್ದಾರೆ. ದಯವಿಟ್ಟು ನಂಬಕ್ಕೆ ಹೋಗಬೇಡಿ. ಇಲ್ಲಿ ಯಾರು ಯಾವುದಕ್ಕೂ ಅಶೂರೆನ್ಸ್ ಕೊಡ್ತಾ ಇಲ್ಲ. ಹರೀಶ್ ಹ್ಯಾಸ್ ರೈಟ್ಲಿ ಸೆಡ್ ಇಟ್ ಈಸ್ ಬಿಟ್ವೀನ್ ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂಡ್ ದಿ ಇನ್ವೆಸ್ಟರ್. ದ ರೋಲ್ ವಿಲ್ ಬಿ ಪ್ಲೇಡ್ ಬೈ ದ ಅಡ್ಮಿನಿಸ್ಟ್ರೇಟರ್ ಓನ್ಲಿ. Myself and Dinesh and Murad, Krishnamurthy and various people, we have been continuously working day and night. For 15 days back also we visited. It appears to be because you do not know what RBI is going to put the conditions. Definitely you do not know. Although the RBI man have invested already. That is a pathetic. So many of my friends also have died. Okay, it's all past over. We expect and we hope the blessings of Bhagavad Swami, certain good days are likely to come. That is the only thing I can assure you. And continuously, all the people I request, including Somdas, Mallarati, Mr. Guraj, Mr. Harish, myself, we will work together. And there is one night now, all the sanghas, and including Mallarati also, we have become one, and you also kindly be united. There are certain rumors among us, you know very well. It is up to you to believe or not. Sincerely we have been doing the work, and I wish there is some hope. Definitely, although I got information from the Reserve Bank of India, it is not a platform to share what the RBI is thinking and other things. But let us see, I think RBI is also interested in reviving the bank. Only depends on other investors. Have patience and have faith, have trust. God bless you all. Namaste. ಧನ್ಯವಾದಗಳು ರಂಗನಾಥ್ಜಿಯವರೇ. ನಮ್ಮ ಗುರುರಾಜ್ ಅವರು ಇವಾಗ ನಾಲ್ಕು ಮಾತಾಡ್ತಾರೆ. Thank you very much for all. Hello? 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 Friends here? India friends here? Hello? Sorry, I am not familiar with physically conveying all the text. I just start by recording my once again, you might have come out, I will be sorry. Just please wait for